ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿವಸನೇ ಗ್ಯಾಪ್ ಆಗೋಯಿತು ನನ್ನ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿ. ಕ್ಷಮಿಸಿ, ಕೆಲವೊಂದಿಷ್ಟು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳಿದ್ದೇ ಇರುತ್ತಲ್ಲ, ಅದರಿಂದಾಗಿ ನಾನು ಗ್ಯಾಪ್ ತೊಗೊಂಡಿದ್ದೆ ಅಷ್ಟೇ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ಗಳಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಎಲ್ಲ ಮಾಡಿದರೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಕಿ, ಯಾಕೆ ಆಗ್ತಾಯಿಲ್ಲ, ಏನೇ ಪ್ರಾಬ್ಲಮ್ಸ್ ಇದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬಿಡಿ ಅಂತ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ಲರ ಲೈಫಲ್ಲೂ ಎಲ್ಲನೂ ಒಂದೇ ಥರನೇ ಹೋಗ್ತಾ ಇರೋದಿಲ್ಲ. ನಾವು ಅಂದ್ಕೋತೀವಿ ಅಷ್ಟೇ ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಆದರೆ ಇಲ್ಲ, ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಮನುಷ್ಯನ ಜೀವನದಲ್ಲೂ ಕಷ್ಟಗಳು ಬರುತ್ತೆ, ಸುಖ ಬರುತ್ತೆ, ಎಲ್ಲ ಥರನೂ ಅನುಭವಗಳು ಕೂಡ ಆಗುತ್ತೆ. ಅದು ನಾವು ಯಾವ ಥರ ತೊಗೋತೀವಿ, ಯಾವ ಥರ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ಮಾತ್ರ ಇರುತ್ತೆ. ಹಾಗೆ ಸೀಮಂತದ ಒಂದು ಮೇಕಪ್ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾಯಿದ್ರಿ. ಅದು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ, ಯಾಕಂದರೆ ಇದಕ್ಕಿಂತ ಮುಂಚೆ ವ್ಲಾಗ್ ಇದು. ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಒಂದು ದಿವಸನೂ ಗ್ಯಾಪ್ ತೊಗೊಳ್ದೆ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ಜಸ್ಟ್ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಒಂದು ವಿಷಯನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಒಂದು ರುಟೀನ್ ವ್ಲಾಗ್ ಅಂದರೆ ಮಧ್ಯಾಹ್ನದಿಂದ, ಶನಿವಾರದ ವ್ಲಾಗ್ ಇದು. ಮಧ್ಯಾಹ್ನದಿಂದ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆದಷ್ಟು ಕೆಲಸಗಳೇ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು 2 ದಿವಸ ಅಲ್ಲೇ ಇದ್ನಲ್ಲ, ಹಾಗಾಗಿ ನನಗೆ ಇಲ್ಲಿ ಮನೆ ಕೆಲಸ ಅಂತೂ ಹಿಂದೆ ಉಳಿದ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಆದಷ್ಟು ಕಂಪ್ಲೀಟ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ ನಾನು ಪುಳಿಯೋಗರೆ ಮಾಡಿದ್ದೆ. ಹಾಗಾಗಿ ಮಧ್ಯಾಹ್ನ ಒಂದೇ ಸತಿ ಊಟ ಮಾಡೋಣ. ಅವ್ರಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಹಾಗಾಗಿ ಡಾಕ್ಟ್ರ್ ಹೇಳಿದರು ಬಿಸಿನೀರು, ಬಿಸಿ ಬಿಸಿ ಊಟನೇ ಕುಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಸ್ವಲ್ಪ ಹುಳ್ಳಿಕಾಯಿ ಇತ್ತು, ಹೆಸ್ರು ಕಾಳೆಲ್ಲ ಹಾಕಿ ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಕೊಡೋಣ. ಒಂದೇ ಸತಿಗೆ ಜ್ವರ ಗಿರ ಏನೂ ಇರಲ್ಲ ನಾವು ಈ ಥರ ಊಟ ಮಾಡೋದ್ರಿಂದ. ಹಾಗಾಗಿ ನಾನು ಒಂದೇ ಸತಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ನಾನು ಪಲ್ಯ ಯಾವ ಥರ ಮಾಡ್ಕೋತೀವಿ ಅದೇ ಥರನೇ ಒಗ್ಗರಣೆ ಹಾಕಿ ಹೆಸ್ರು ಕಾಳು ಮತ್ತು ಹುಳ್ಳಿಕಾಯಿನ ಬೇಯಿಸಿಟ್ಟಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಹುರಿದಿರುವಂತಹ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಆಗುತ್ತೆ. ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಗಿತ್ತು. ಹಾಗಾಗಿ ಅವ್ರಿಗೂ ಕೂಡ ಇಟ್ಕೊಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡೆ. ಯಾಕೋ ಸ್ವಲ್ಪ ಮನಸ್ಸಿಗೂ ಕೂಡ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಮನೇಲಿ ಇದ್ದೀನಲ್ವಾ, ಅದಕ್ಕೋಸ್ಕರನೇನೋ ಗೊತ್ತಿಲ್ಲ, ಇಷ್ಟು ದಿನ ಓಡಾಡ್ಕೊಂಡು ಆರಾಮಾಗಿದ್ದೆ. ಮನೇಲಿದ್ದು ಆ ಥರ ಆಗಿಬಿಟ್ಟಿದೆ ಅಷ್ಟೇ. ಆ್ಯಂಡ್ ತುಂಬ ದಿವಸದಿಂದ ನಿಮ್ಮ ಜೊತೆ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಇದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ತುಂಬಾ ಪ್ರಶ್ನೆಗಳು ಬರ್ತಾಯಿತ್ತು. ಯಾವುದ್ರ ಬಗ್ಗೆ ಅಂದರೆ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ. ಯಾವ ಥರ ಎಲ್ಲ ಕ್ವಶನ್ಸ್ ಕೇಳ್ತಾಯಿದ್ರಿ ಅಂದರೆ ನನಗೆ ನಗು ಬರುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾವ ಥರ ಎಲ್ಲ ಅಂತ. ಹಾಗೆ ನನಗೆ ಮೊದಲನೇ ಕ್ವಶನ್ ಬಂದರೆ, ನೀವು ಇಂಗ್ಲೀಷ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀರಾ ಅಲ್ವಾ, ಅವ್ರು ನಿಮಗೆ ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಯಾವ ವರ್ಕ್ ಕೊಟ್ಟಿದ್ದಾರೆ, ಹೇಗೆ ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಆಮೇಲೆ ನೀವು ಯಾಕೆ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ವೀಡಿಯೋಸ್ ಎಲ್ಲ ಮಾಡ್ತೀರಾ, ಯಾಕೆ ಅವ್ರಿಗೆ ಜಾಸ್ತಿ ಯಾಕೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಈ ಥರ ಕೇಳಿದರೆ, ಅದಕ್ಕೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಂದು ಅವ್ರನ್ನ ನಾನು ಯೂಟ್ಯೂಬಲ್ಲೇ ಅವ್ರನ್ನೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಹೀಗೆ ಕೆಲವೊಂದಿಷ್ಟು ಮಾಹಿತಿ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ದು. ಆದಮೇಲೆ ನಾನು ಅವರ ಒಂದು ಬಾಂಡಿಂಗ್ ಇಷ್ಟ ಆಗಿ ನಾವಿಬ್ಬರು ಹಾಗೆ ನಮ್ಮ ಬಾಂಡಿಂಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಒಂದು ಕಲಿಯೋದಾಗಿರ್ಬೋದು, ಒಂದು ಮಾಡೋದಾಗಿರ್ಬೋದು, ಹೇಳ್ಕೊಡೋದಾಗಿರ್ಬೋದು, ಈ ಥರ ಹೀಗೆ ಅವರು ಕೂಡ ನನಗೆ ಬೇಕಾಗಿರುವಂಥ ಇಂಗ್ಲೀಷ್ ಕ್ಲಾಸಸ್ನೆಲ್ಲ ಕೂಡ ತುಂಬ ಚೆನ್ನಾಗಿ ನನಗೆ ಬೇಕಾಗಿತ್ತು. ಸ್ವಂತವಾಗಿ ನಂಗೆ ಬೇಕಾಗಿತ್ತು. ಹಾಗಾಗಿ ನಾನು ಟ್ಯೂಷನ್ ಮಾಡ್ತಾಯಿದ್ದೆ. ಆ್ಯಂಡ್ ಆಮೇಲೆ ಯೂಟ್ಯೂಬು ಅದರಲ್ಲಿ ಕೆಲವೊಂದು ನಾನು ಓಪನ್ ಆಗೋ ಕೂಡ ಹೇಳಿದ್ದೀನಿ. ಪ್ರಮೋಷನ್ಸ್ ಏನಾದರೂ ಬಂದಾಗ ಅವ್ರು ನಮ್ಮ ಭಾಷೆ ಗೊತ್ತಿರಲ್ಲ, ಅವ್ರಿಗೆ ಇಂಗ್ಲೀಷಲ್ಲೇ ಪರ್ಟಿಕ್ಯುಲರಾಗಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಸೊ ಅದೆಲ್ಲ ನಂಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಅಟ್ಲೀಸ್ಟ್ ನಮಗೆ ಅವರ ಲೆವೆಲಷ್ಟು ಇಂಗ್ಲೀಷ್ ನಮಗೆ ಗೊತ್ತಿರಬೇಕು. ಬೇಸಿಕ್ ಗೊತ್ತಿದ್ದರೆ ಅದು ತಿಳ್ಕೊಳ್ಳೋದು ತುಂಬ ಕಷ್ಟ. ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಯಾವ ಥರ ವೀಡಿಯೋಸ್ನ ಮಾಡಬೇಕು, ಮಾಡಿ ಕೊಡಬೇಕು ಅವ್ರಿಗೆ ಅಂತ. ಹಾಗಾಗಿ ನನಗೆ ಅದೊಂದು ಹೆಲ್ಪ್ ಆಯಿತು ಅವ್ರ ಕಡೆಯಿಂದ. ಸೊ ಇಂಗ್ಲೀಷ್ನ ಕಲಿಯೋದಕ್ಕೆ ಶುರು ಮಾಡಿದೆ. ಅವರು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೂಡ ಹೇಳಿದರು. ಆನಂತರ ಕರೆಕ್ಟಾಗಿ ನನಗೆ ಈ ರೀಸೆಂಟ್ 1 ವಾರ 2 ವಾರ ಮುಂಚೆ ನನಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನೂ ಕೂಡ ಕೊಟ್ಟರು. ಯಾಕಂದರೆ ಯಾವುದೋ ಒಂದು ಕೆಲಸನ ನೆಚ್ಕೊಂಡು ನಾವು ಕೂತಿರೋದಕ್ಕಾಗಲ್ಲ. ಒಂದು 3-4 ಕೆಲಸ ಇದ್ದರೆ ನಮಗೆ ತುಂಬ ಒಳ್ಳೆಯದು ಅಲ್ವಾ. ಹಾಗಾಗಿ ನಾನು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೊಟ್ಟರು. ಯಾವುದು ಏನು ಕೆಲಸ ನೀವು ಅವ್ರು ಕೊಟ್ಟಿರೋದು ಅಂತ ಕೇಳ್ತಾಯಿದ್ರಿ. ನನಗೆ
PDF ಟೈಪಿಂಗ್ ಮಾಡೋದನ್ನ ಕೊಟ್ಟಿದ್ದಾರೆ. ಅಂದರೆ ಲೈನ್ಸ್ಗಳನ್ನ ನಾವು PDF ಮುಖಾಂತರ ಅವ್ರಿಗೆ ಮಾಡಿ ಕಳಿಸ್ಬೇಕು. ಸೊ ನನ್ನ ಹತ್ರ ಲ್ಯಾಪ್ಟಾಪ್ ಏನೂ ಇಲ್ಲ, ಜಸ್ಟ್ ಫೋನ್ ಇದೆ. ಫೋನ್ನ ಬಳಸ್ಕೊಂಡು ನನ್ನ ಹತ್ರ ಇನ್ನೊಂದು ಫೋನ್ ಇದೆ ಅಲ್ವಾ, ಇದರಲ್ಲೇ ನಾನು ಅವ್ರಿಗೆ ಮಾಡಿ ಕಳಿಸ್ತೀನಿ. ಇನ್ನೊಂದು ಅಂದರೆ ಅವರು ಕೆಲವೊಂದಿಷ್ಟು ಸ್ಟೋರಿಗಳನ್ನ ಹಾಕ್ತಾ ಇರ್ತಾರೆ. ಅಂದರೆ ಅವರ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ಎನ್ಕ್ವೈರೀಸ್ದು ಈ ಥರದ್ದೆಲ್ಲ ಹಾಕ್ತಾಯಿರ್ತಾರೆ. ಅದನ್ನು ನನ್ನ ಪೇಜಲ್ಲೂ ಕೂಡ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದೆರಡು ಕೆಲಸ ನನಗೆ ಅವ್ರು ಕೊಟ್ಟಿರೋದು. ಅದಕ್ಕೆ ನನಗೆ ಎಷ್ಟು ಮಾಡ್ತೀನೋ ಅಷ್ಟು ನನಗವರು ಮಂತ್ಲಿ ಅಂತ ಸ್ಯಾಲ್ರಿನ ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ನನ್ನ ಕೆಲಸ ಅವ್ರು ನನಗೆ ಕೊಟ್ಟಿರೋದು. ಅಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತೀರಾ ಅವ್ರಿಗೆ ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಸಿಗುತ್ತೆ ಅಂತ ಅವ್ರು ಹೇಳಿಲ್ಲ. ಯಾರು ಚೆನ್ನಾಗಿ ಕಲಿತು ಇದನ್ನು ಮಾಡ್ತಿರೋ ಅವ್ರಿಗೆ ಜಾಬ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಹೇಳಿದ್ದು. ಹಾಗಾಗಿ 1 ತಿಂಗಳು ಸೇರಿಕೊಂಡೆ, ನನಗೆ ಕೆಲಸ ಸಿಕ್ಕಿಲ್ಲ, 2 ತಿಂಗಳು ಆಯಿತು ಕೆಲಸ ಸಿಕ್ಕಿಲ್ಲ, ಈ ಥರ ನೀವು ಮಾಡೋದಕ್ಕೆ ಹೋಗ್ಬಿಡಿ. ಅವ್ರು ನೋಡ್ಬಿಟ್ಟೇ ಪ್ರತಿಯೊಂದು ಡೀಟೇಲಾಗಿ ನೋಡಿನೇ ಅವರು ಜಾಬ್ ಆಪರ್ಚುನಿಟಿನ ಕೊಡೋದು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಕಮೆಂಟ್ಸಲ್ಲೂ ಕೂಡ ತುಂಬ ಜನ ಹೇಳಿದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ನನಗೂ ಕೂಡ ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಮನೇಲಿ ಒಂದು 3 ಅವರ್ಸ್ ಕೂತಿರ್ಬೇಕಾದ್ರೆ ಫೋನ್ ಏನೋ ನೋಡಬೇಕಾದ್ರೆ ಜಸ್ಟ್ ಅವ್ರ ಕೆಲಸನ ನಾನು ಮಾಡಿ ಕೊಡ್ತೀನಿ. ಸೊ ಅದರಲ್ಲಿ ನನಗೆ ಮಂತ್ಲಿ ಇಷ್ಟು ಅಂತ ಬರುತ್ತೆ. ಸೊ ಎಷ್ಟೋ ಕೆಲಸಕ್ಕೆ ನನಗದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಸೆಕೆಂಡ್ನೇದು ಬಂದು ಯಾಕಷ್ಟು ಸಪೋರ್ಟ್ ಮಾಡ್ತೀರಾ, ನಾನು ಹೇಳಿದ್ನಲ್ಲ ಮೊದಲಿಂದ ನಾನು ಅವರು ಕಾಂಟ್ಯಾಕ್ಟಲ್ಲಿರೋದ್ರಿಂದ ಅದು ನಾನು ಯಾವತ್ತೂ ಕೆಟ್ಟ ವಿಷಯನ ನಾನು ಹೇಳ್ತಾ ಇಲ್ಲ, ಒಳ್ಳೆಯದ್ರ ಬಗ್ಗೆ ಹೇಳ್ತಾ ಇದ್ದೀನಿ, 4 ಜನಕ್ಕೆ ಯೂಸ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನನ್ನ ಒಂದು ವೀಡಿಯೋಸಲ್ಲಿ ನಾನು ಅವ್ರ ಬಗ್ಗೆ ಅಂತ ಹೇಳ್ತಾ ಇಲ್ಲ, ನಾನು ಜಸ್ಟ್ ಇಂಗ್ಲೀಷ್ ಅವ್ರು ಏನು ನಾಲೆಜ್ ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ನಾನು ಯಾವುದೋ ಕೆಟ್ಟ ವಿಚಾರಗಳನ್ನ ಹೇಳ್ತಾ ಇಲ್ಲ, ಈ ಥರ ಗೇಮ್ಸು ಆ ಗೇಮ್ಸು ಈ ಗೇಮ್ಸು ಅಂತ ನಾನು ಹೇಳ್ತಾ ಇಲ್ಲ, ಕಲಿಯಬೇಕಾಗಿರುವಂತಹದ್ದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿಲಿ ಇನ್ನೊಂದಿತ್ತು, ಬೇರೆಯವ್ರನ್ನೆಲ್ಲ ನಾವು ಕರ್ಕೊಂಬಂದು ಸೇರಿಸ್ಬೇಕಾ, ಇನ್ವೆಸ್ಟ್ಮೆಂಟ್ ಇರುತ್ತಾ, ಇಲ್ಲ ಇವ್ರ ಹತ್ರ ಯಾವುದೇ ರೀತಿಯಾದಂಥ ಆ ಥರ ಇರೋಲ್ಲ, ಇನ್ವೆಸ್ಟ್ಮೆಂಟು ಇರೋಲ್ಲ, ನೀವು ಕರ್ಕೊಂಬಂದು ಯಾರನ್ನೂ ಸೇರಿಸ್ಬೇಕಾಗಿಲ್ಲ, ನೀವು ಸೇರಿಕೊಡಿ, ನೀವು ಕಲೀರಿ, ಅವ್ರು ಜಾಬ್ ಕೊಡ್ತಾರೆ, ನೀವು ಮಾಡಿ ಅಷ್ಟೇ. ಅದರಲ್ಲಿ ನನಗೆ ಇಂಥ ಪರ್ಟಿಕ್ಯುಲರ್ ಜಾಬ್ಸೇ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವುದಿದೆ ಅಂತ. ಅವ್ರು ಏನು ಕೊಡ್ತಾರೋ ಅದು ನಿಮಗೆ ಗೊತ್ತಿರುತ್ತೆ ಅಷ್ಟೇ. ಹಾಗೆ ಇವಾಗ ಇನ್ನೊಂದು ಮೇನ್ ಏನಪ್ಪ ಅಂತ ಅಂದರೆ ಅವರ ಒಂದು ಇಂಗ್ಲೀಷ್ ಕೋರ್ಸಲ್ಲಿ ಒಂದು 2-3 ದಿವಸದ ಮುಂಚೆ ಆಫರ್ ಬಿಟ್ಟಿದ್ರು 1 ಡೇ. ಆದರೆ ತುಂಬ ಜನ ಆಫರ್ನ ಕೇಳ್ತಾನೆ ಇದ್ದರು, ಅವ್ರು ಬೇಗ ಅದನ್ನು ಎಂಡ್ ಮಾಡಿಬಿಟ್ರು. ಹಾಗಾಗಿ ಕೇಳ್ತಾನೆ ಇದ್ರಿ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಮಂತ್ ಅಂದರೆ 2ನೇ ತಾರೀಕಿಂದ 6ನೇ ತಾರೀಕು ಗಂಟ ಅಂದರೆ ಹಬ್ಬದ ಹಿಂದಿನ ದಿವಸದವರೆಗೂ ನಿಮಗೆ ಅವರು ಆಫರ್ನ ಕೊಡ್ತಾ ಇದ್ದಾರೆ. ನೀವು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಹಾಗಾಗಿ ಈ ಆಫರ್ನ ಯಾರೂ ಮಿಕ್ಸ್ ಮಾಡಿಕೊಳ್ಳೇಬೇಡಿ. 2ನೇ ತಾರೀಕಿಂದ ಅಂದರೆ 2 ಕಲಿಬೇಕು ಅಂತ ಇದ್ದವರು ಇವಾಗ ನೀವೇನೋ ಸೇರ್ಕೋಬೇಕಂದ್ರೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಆಫರ್ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ಒಂದು ಟೈಮಲ್ಲಿ ನೀವು ಜಾಯ್ನ್ ಆದರೆ ನಿಮಗೂ ಕೂಡ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳಿದ್ನಲ್ಲ, ಸೆಪ್ಟೆಂಬರ್ 2 ಇಂದ ಸೆಪ್ಟೆಂಬರ್ 6ವರೆಗೂ ಆಫರ್ ನಡೀತಾ ಇದೆ. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಸಿಗ್ಬೋದು. ಯಾವುದೇ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರ, 100 ಸಬ್ಸ್ಕ್ರೈಬರ್ಸ್ 50 ಸಬ್ಸ್ಕ್ರೈಬರ್ಸ್ ಈ ಥರ ಇರ್ತಾರೆ, ಅವರು ಕೂಡ ಈ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತೊಗೊಳ್ಬೋದು. ಅವರು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, 100-200 ಎಷ್ಟಾದರೂ ಇಲ್ಲಿ ಸಬ್ಸ್ಕ್ರೈಬರ್ಸ್, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಇಂಗ್ಲೀಷ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಬೇಕು. ಆ ನಂತರನೇ ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ ಸಿಗೋದು. ಯಾರು ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗ್ದಂಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಿಗೋಲ್ಲ. ಹಾಗಾಗಿ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನೀವು ಕೂಡ ಜಾಯ್ನ್ ಆಗಿ ಅವರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ನೀವು ಕೂಡ ಸ್ವಲ್ಪ ದಿವಸಗಳು ತಿಂಗಳುಗಳು ನೀವು ಕೂಡ ವರ್ಕ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕಾಣಿಸ್ತಾ ಇದೆ, ನೀವು ಬೇಕಾದ್ರೆ ಒಂದು ಸತಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹೂವು ಎಲ್ಲ ಇತ್ತು, ಅಪ್ಪ ಬಿಡಿಸ್ಕೊಂಡು ಹೋಗು ಅಂತಲೇ ಹೇಳ್ತಾಯಿದ್ರು 2 ದಿವಸದಿಂದ. ಆದರೆ ಆಗಿರಲಿಲ್ಲ ನನಗೆ ಹೋಗೋದಕ್ಕೆ. ಹಾಗಾಗಿ ಇವತ್ತು ಹೋಗಿ ತೋಟದ ಹತ್ರ ಹೋಗಿ ಸ್ವಲ್ಪ ಎಲ್ಲ ಹೂವದ್ದು ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಅರಳಿದೆ. ಅಲ್ಲಲ್ಲೇ ಬಾಡೋಗ್ಬಿಟ್ಟಿದೆ ಹೂವು ಬಿಡಿಸ್ಕೊಳ್ದೇನೆ. ಹಾಗಾಗಿ ಇವತ್ತು ಹೋಗಿ ಚೆನ್ನಾಗಿರೋದೆಲ್ಲ ಬಿಡಿಸ್ಕೊಂಬಂದೆ. ಹಾಗೆ ಈ ಸೀಬೆಕಾಯಿ ಮರದಲ್ಲಿ ಎಷ್ಟು ಚಿಕ್ಕ ಮರದಲ್ಲಿ ಎಷ್ಟು ಹಣ್ಣುಗಳು ಬಿಟ್ಟಿದೆ ನೋಡ್ಬೋದು. ಚಿಕ್ಕದಾಗಿ ಕಾಯಿ ಬರ್ತಾ ಇದೆ, ಹಣ್ಣು ಕೂಡ ದೊಡ್ಡದಾಗಿ ಆಗುತ್ತೆ. ಚೆನ್ನಾಗಿ ಬಿಟ್ಟಿದ್ದಾವೆ ಈ ಸತಿ. ಹಾಗೆ ಬೇಜಾರಾದಾಗ ಮನಸ್ಸಿಗೆ ನಾವು ಹೇಳ್ತೀವಿ ಎಲ್ಲರ ಲೈಫಲ್ಲೂ ಚೆನ್ನಾಗಿರುತ್ತೆ, ಎಲ್ಲರೂ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿರೋರೆಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಅವ್ರ ಹಿಂದೆ ಲೈಫ್ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಸಿಯಾಗಿ ಯಾರನ್ನೂ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ, ಅದೊಂದು ರಿಕ್ವೆಸ್ಟ್ ನಾನು ಮಾಡ್ಕೋತೀನಿ. ನಾವು ನಮ್ಮ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಇದು ನಿಮಗೆ ಜೊತೆ ನಾವು ಶೇರ್ ಮಾಡ್ಕೊಳ್ಳೋದು ಜಸ್ಟ್ ಒಂದು 50%. ಇನ್ನೂ 50% ನಮ್ಮ ಲೈಫಲ್ಲಿ
ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇರ್ಬೋದು, ಕೆಲವೊಂದು ನಾವೇನೋ ಅಂದ್ಕೊಂಡಿರೋ ವಿಷಯಗಳು ಆಗ್ತಾಯಿಲ್ಲ, ಮುಂದಕ್ಕೆ ತರೋದಕ್ಕಾಗ್ತಾಯಿಲ್ಲ, ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಅನ್ನೋ ಇದರಲ್ಲಿ ಟೆನ್ಷನಲ್ಲೂ ಕೂಡ ಇರ್ತೀವಿ. ಹಾಗಾಗಿ ಅಷ್ಟೇ. ಸೊ ಯಾವುದನ್ನು ನೆಗೆಟಿವ್ ಆಗಿ ತೊಗೊಳ್ಬೇಡಿ, ಎಲ್ಲ ಪಾಸಿಟಿವ್ ಆಗಿ ಆದಷ್ಟು ಪಾಸಿಟಿವ್ ಆಗಿ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ. ಎಲ್ಲ ಲೈಫ್ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆಗ್ತಾ 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 ಮಳೆ ಕೂಡ ಶುರುವಾಗ್ತಾ ಇದೆ, ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇಲ್ಲ, ಹನಿ 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 ಬೀಳ್ತಾ ಇದೆ. ಜೋರಾಗೇನು ಬರ್ತಾಯಿಲ್ಲ, ಹನಿ ಹನಿ ಬೀಳ್ತಾ ಇದೆ ಅಷ್ಟೇ. ನೆನ್ನೆ ಸ್ವಲ್ಪ ಜೋರಾಗಿ ಬಂದಿತ್ತು, ಇವಾಗ ಹನಿ ಹನಿ ಬೀಳ್ತಾ ಇದೆ. ಇವಾಗ ಏನು ಮಾಡೋದು ನೋಡಬೇಕು. ಅಲ್ಲಿಂದ ಬಂದು ಏನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತು. ಮನೇಲಿದ್ದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ, ನನಗೇನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ. ಹಾಗಾಗಿ ಪಾಪ್ಕಾರ್ನ್ ಇತ್ತು, ಸರಿ ಆಯಿತು ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ಹಾಗೆ ಫಿಲಮ್ಮು ಇವತ್ತು ಶನಿವಾರ ಆಗಿರೋದ್ರಿಂದ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಲ್ಲ ಬರ್ತಾಯಿತ್ತಲ್ಲ, ಹಾಗಾಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಪಾಪು ಜೊತೆನೂ ಮಾತಾಡಿಕೊಂಡು ಫೋನಲ್ಲಿ ಅವನದೊಂದು ಕತೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೈಕಲ್ಲು ಆಟ ಆಡೋದೆಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಟ ಆಡೋಕ್ಕೆ. ಅವನು ಕೊಡ್ದಂಗೆ ಬೇರೆಯವ್ರು ಯಾರೋ ಎತ್ಕೊಂಡು ಹೊರ್ಟೋಗ್ಬಿಟ್ಟಿದ್ದಾರೆ. ಅದನ್ನಂತೂ ಹೇಳ್ತಾನೆ ಇದ್ದ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಫೋನ್ ಮಾಡಿ. ಆಯಿತು ಬಿಡಪ್ಪ, ಹೊಸದು ಕೊಡಿಸ್ತೀನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಸುಮ್ಮನಾದೆ. ಹಾಗೆ ಒಂದು ಸ್ಯಾರಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಬ್ಲೌಸೆಲ್ಲ ಇದನ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಫಾಲ್ಸ್ ಹಾಕೋದಿತ್ತು, ಫಾಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಇದ್ರದ್ದು ಬ್ಲೌಸು ನಾನು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಕೇಳ್ತಾಯಿದ್ರಿ, ಹಾಗಾಗಿ ಆವಾಗ ನಾನು ನಿಮಗೆ ಡೀಟೇಲಾಗಿ ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೊಂದು 2 ದಿವಸ ಅಷ್ಟೇ ನಂಗೆ ಟೈಮ್ ಕೊಡಿ. ಅದಾದಮೇಲೆ ನಾನು ಮೆಷರ್ಮೆಂಟ್ ಯಾವ ಥರ ತೊಗೊಳ್ಳೋದು, ಡ್ರಾಯಿಂಗ್ ಯಾವ ಥರ ಮಾಡ್ಕೊಳ್ಳೋದು, ಆಮೇಲೆ ಕಟ್ಟಿಂಗ್ ಯಾವ ಥರ ಮಾಡೋದು, ಸ್ಟಿಚಿಂಗ್ ಯಾವ ಥರ ಮಾಡೋದು, ಕಂಪ್ಲೀಟ್ ಡೀಟೇಲಾಗಿ ಪಿನ್ ಟು ಪಿನ್ ನಾನು ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಒಂದು ಬೇಸಿಕ್ಕಾಗಿ ನಿಮ್ಗೆ ಗೊತ್ತಾದರೆ ಆಮೇಲೆ ನೀವೇ ಅದಕ್ಕೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ಗಳನ್ನ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಪಾಪ ಎಷ್ಟೊಂದು ಜನ ಕೇಳ್ತಾಯಿದ್ರಿ. ಆಮೇಲೆ ವಿನುತಾ ಅಂತಲೂ ಒಬ್ಬರು ಇದ್ದರು, ಅವರು ಕೂಡ ಸುಮಾರಷ್ಟು ಕೇಳಿದರು ಕಮೆಂಟಲ್ಲಿ, ತಿಳಿಸ್ಕೊಡಿ ಅಕ್ಕ, ಹೇಳ್ಕೊಡಿ ಡ್ರೆಸ್ ಸ್ಟಿಚಿಂಗು ಅದನ್ನೆಲ್ಲ ಅಂತ. ಹಾಗಾಗಿ ಸ್ವಲ್ಪ ಕ್ಲಾಸಸ್ಸು ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ನಲ್ಲ, ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡೋದಕ್ಕಾಗಿರಲಿಲ್ಲ. ಆದರೆ ಖಂಡಿತವಾಗ್ಲೂ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಮೆಷರ್ಮೆಂಟಿಂದ ಪ್ರತಿಯೊಂದೂ ಡೀಟೇಲಾಗಿ ಒಂದೊಂದು ವ್ಲಾಗಲ್ಲಿ ನಿಧಾನಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು 2-3 ಬ್ಲೌಸ್ ನಿಮ್ಗೆ ಹೇಳ್ಕೊಡ್ತೀನಿ, ಆಮೇಲೆ ನೀವೇ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.